ಬೆಂದಕಾಳೂರು ಜೀವನ ಲೈಫ್ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ವೆರಿ ಗುಡ್ ಮಾರ್ನಿಂಗ್. ಇದು ವೆಡ್ನೆಸ್ಡೇ ಮಾರ್ನಿಂಗ್. ನಾನಿವತ್ತು ಹೋಗ್ತಾ ಇರೋದು ಹಾಸ್ಪಿಟಲ್ಗೆ ಇಂಟರ್ನ್ಶಿಪ್ಗೆ ಕೇಳೋದಕ್ಕೆ. 1 ವೀಕಿಂದ ಕಂಟಿನ್ಯೂಸ್ ಜರ್ನಿ ಆಗಿರೋದ್ರಿಂದ ನನ್ನ ಕಾಲೆಲ್ಲ ಹೊತ್ಕೊಂಡು ಕಾಲೆಲ್ಲ ಎಳಿತಾ ಇತ್ತು, ನೋವಾಗ್ತಾ ಇತ್ತು, ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಸ್ಟಿಲ್ ಐ ಆಮ್ ಸ್ಮೈಲಿಂಗ್ ಎವ್ರಿ ಡೇ. ಕಷ್ಟನೋ ಸುಖನೋ ಯಾವಾಗಲೂ ನಗ್ತಾ ಇರಬೇಕು. ನಾವು ನಗೋದನ್ನ ನೋಡಿ ನಮ್ಮ ಕಷ್ಟಗಳೆಲ್ಲ ದೂರ ಆಗ್ಬಿಡ್ಬೇಕು. ಗೈಸ್, ಎಲ್ಲ ವ್ಲಾಗ್ಸಲ್ಲೂ ನಾನು ನೋಡ್ತಾ ಇದ್ದೆ ಬ್ಯಾಂಗ್ಳೂರು ತುಂಬ ಚಳಿ ಇದೆ ಅಂತೇಳಿ. ಬಟ್ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗಿದ್ದು ಹೇಗಿದೆ, ಎಷ್ಟು ಚಳಿ ಇದೆ ಅಂತ ಹೇಳಿ. ನಾನು ಟಿಕೆಟ್ನ ಬಿಸಾಕ್ಬಿಟ್ಟಿದ್ದೆ, ಬಿಸಾಕೋದು ಬೇಡ ಅಂತೇಳಿ ಮತ್ತೆ ತಗೊಂಡು ಬಂದೆ. ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನಂತ ಹೇಳಿದರೆ, ನನಗೆ ಬಸ್ಗಳೇ ಗೊತ್ತಾಗ್ತಿರ್ಲಿಲ್ಲ. ಅದರಲ್ಲೂ ತುಂಬ ನಿದ್ದೆ ಬರ್ತಿತ್ತು, ತುಂಬ ಟಯರ್ಡ್ ಆಗಿದ್ದೆ. ಬಟ್ ಎಲ್ಲ ಕೇಳ್ತಾ ಇದ್ದೆ, ಬಸ್ ಮೆಜೆಸ್ಟಿಕ್ಕಿಗೆ ಯಾವ್ದು ಹೋಗುತ್ತೆ ಅಂತ. ಬಟ್ ಗೊತ್ತಾಗ್ತಿರ್ಲಿಲ್ಲ. ಬಟ್ ಕೇಳೋದಂತೂ ನಾನು ಬಿಡ್ತಾನೆ ಇರಲಿಲ್ಲ. ಫೈನಲಿ ಬಸ್ ಬಂತು. ನಾನು ಮೆಜೆಸ್ಟಿಕ್ಕಿಗೆ ಹೊರಟ್ಬಿಟ್ಟು ನಾನು ಹೋಗಿದ್ದು ಎಪಿಡಿಗೆ ಹೋದೆ. ಅಲ್ಲೆಲ್ಲ ಕೇಳಿದೆ, ಅಲ್ಲೆಲ್ಲ ತುಂಬ ಪೊಲೈಟಾಗಿ ಮಾತಾಡಿದೆ. ಇನ್ನೂ ಖುಷಿ ಏನಂತ ಹೇಳಿದರೆ, ಬ್ಯಾಂಗ್ಳೂರಲ್ಲಿ ಇಂಟರ್ನ್ಶಿಪ್ ಹುಡುಕ್ಬೇಕಾದ್ರೆ ಅಲ್ಲಿ HODಗಳಾಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ತುಂಬ ಸಪೋರ್ಟಿವ್ ಆಗಿರ್ತಾರೆ ಆ್ಯಂಡ್ ತುಂಬ ಪೊಲೈಟಾಗಿ ಮಾತಾಡ್ತಾರೆ. 0% ಅವ್ರಿಗೆ ಆ್ಯಟಿಟ್ಯೂಡೇ ಇರೋದಿಲ್ಲ. ತುಂಬ ಲಕ್ಕಿ ಮಾಡಿದ್ದೆ. ನಾನು ಎಲ್ಲೋದ್ರೂ ಕೂಡ ತುಂಬ ಪೊಲೈಟ್ ನೇಚರ್ನ ನೋಡಿದೆ. ತುಂಬ ಖುಷಿ ಆಯಿತು. ನನಗೆ ಇವಾಗ ಅನಿಸ್ತಾ ಇದೆ, ನಾನು ಬ್ಯಾಂಗ್ಳೂರಲ್ಲೇ ಓದಬೇಕಿತ್ತು, ಬ್ಯಾಂಗ್ಳೂರಲ್ಲೇ ಇರಬೇಕಿತ್ತು, ನಾನು ಮಂಗಳೂರಿಗೆ ಹೋಗ್ಬಾರಿತ್ತು ಅನಿಸ್ತಿದೆ. ಬಟ್ ನಮ್ಮ ಲೈಫ್ ಲೆಸನ್ನ ಎಲ್ಲಿಂದ ಕಲಿಬೇಕು ಅಲ್ಲಿಂದನೇ ಕಲಿಬೇಕು. ಸೊ ನಾನು ಇಂಟರ್ನ್ಶಿಪ್ನ ನಾನು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈನಲಿ ನಾನು ಇನ್ನೊಂದು ಹಾಸ್ಪಿಟಲಿಗೆ ಹೋಗಿದ್ದೆ. ಹಾಸ್ಪಿಟಲ್ ಬೇರೆ, ಮ್ಯಾನೇಜ್ಮೆಂಟ್ ಬೇರೆ ಕಡೆ ಇರುತ್ತೆ. ಬಟ್ ನಾನು ಕಾಲೇಜಿಗೆ ಹೋಗಿದ್ದೆ. ಕಾಲೇಜಲ್ಲಿ ಹೋಗಿ ಕೇಳಿದಾಗ ಇದು ಬರೀ MBBS ಮಾತ್ರ ಇರೋದು, ನೀವು ಹಾಸ್ಪಿಟಲಿಗೆ ಹೋಗಬೇಕು ಅಂತ ಹೇಳಿದಾಗ ಮತ್ತೆ ನಾನು ಬಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ನಾನು ಹಾಸ್ಪಿಟಲ್ ಕಡೆ ಹೊರಟೆ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಲಿಟ್ರಲಿ. ಬಟ್ ಆದರೂ ಬಿಟ್ಟಿಲ್ಲ. ನಾನು ಫುಲ್ಲು ಇಡೀ ಬ್ಯಾಂಗ್ಳೂರನ್ನೇ ಸುದ್ದಷ್ಟು ಫೀಲ್ ಆಗ್ತಿದೆ ನನಗೆ. ಫುಲ್ ಎಂಡಿಂದ ಆ ಥರ ತುಂಬ ಟಯರ್ಡ್ ಆಗ್ತಿತ್ತು. ಬಟ್ ಸ್ಟಿಲ್ ನಾನು ಗಿವ್ ಅಪ್ ಮಾಡಿದೆ. ಫೈನಲಿ ಹುಡುಕಿದ್ದೀನಿ. ಎಲ್ಲ ಮುಗಿಸ್ಕೊಂಡು ನಾನು ಬರೋಷ್ಟೊತ್ತಿಗೆ ಮನೆಗೆ ನೈಟ್ 8 o'clock ಆಗಿತ್ತು. ಬಂದಮೇಲೆ ಊಟ ಮಾಡಿ ಮಲ್ಕೊಂಡೆ. ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಯಾರ ಹತ್ರ ಹೋಗಿ ನೀವು ಕೇಳಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ಹೋಗು ನನ್ನ ಮುದ್ದಾದ ಮಾತುಗಳಿಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ನಿಮ್ಮ ಥಾಟ್ಸ್ ಆಫ್ ನೆಕ್ಸ್ಟ್ ಲಾಗ ಸಿಗ್ತಾರೆ. ಅಲ್ಲಿ ಹೋಗು ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.